ಹಿರಿಯ ಶ್ರೀ ಎಂ ತಿಮ್ಮಯ್ಯನವರೇ, ಅವರೆಲ್ಲರೂ ಏನೋ ಕವರಲ್ಲಿ ಇಟ್ಟು ಕೊಡ್ತಾ ಇದ್ರು. ಅದೇನು ಅಂತ ನನಗೆ ಗೊತ್ತಿಲ್ಲ. ಅದರೊಳಗೆ ಏನಿದೆಯೋ ಗೊತ್ತಿಲ್ಲ ಅಂತ ನಿಮ್ಮ ಪ್ರೀತಿ ಅಂತಿದೆ. ಹಾಗೆ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದಂಥ ಹಿರಿಯ ಸಾಹಿತಿಗಳು ಹಾಗೂ ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರೇ, ಡಾಕ್ಟರ್ ಇಂದಿರಾ ಶರಣ ಜಮಲ್ದಿನಿಯವರೇ, ಎಲ್ಲ ಪ್ರಶಸ್ತಿ ಪುರಸ್ಕೃತರೆ, ಎಲ್ಲ ಕನ್ನಡ ಮನಸ್ಸುಗಳೇ, ನಮ್ಮ ಗುಲ್ಬರ್ಗದಿಂದ ಬಂದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಬೆಸೆದಂತ ಎಚ್ ಡಿ ಪೋತೆ ಅವರೇ, ಈಗ ಅವ್ರು ಬಂದ ಮೇಲೆ ವೇದಿಕೆ ಮೇಲೆ ಈಗ ನಮ್ಮದು ಸಂಪೂರ್ಣ ಇಡೀ ಕರ್ನಾಟಕದ ಚಿತ್ರ ಸಂಪೂರ್ಣ ಆಯಿತು. ಸ್ನೇಹಿತರೆ, ನಾನು ಮೊಟ್ಟ ಮೊದಲನೇದಾಗಿ ದ್ವಾರಕೋಟೆ ಪಾತಣ್ಣವರಿಗೆ ಗೌರವ ಡಾಕ್ಟರೇಟ್ ಬಂದಿದೆ, ಸನ್ಮಾನ ಅವರಿಗೆ ನಾನು ಅಭಿನಂದನೆ ಹೇಳಿ ಬಯಸ್ತೇನೆ. ನಾನು ನೋಡಿದ ಕೂಡಲೇ ಭಾಳ ಸಂತೋಷ ಆಯಿತು. ತುಮಕೂರು ವಿಶ್ವವಿದ್ಯಾಲಯ ಇಂಥ ಒಳ್ಳೆ ಕೆಲಸ ಮಾಡ್ತಲ್ಲ ಅಂತ ನಾನು ತಕ್ಷಣವೇ ಅವರಿಗೆ ಮೆಸೇಜ್ ಹಾಕಿದೆ ವಾಟ್ಸಪ್ನಲ್ಲಿ. ನನಗೆ ತುಂಬ ಸಂತೋಷ ಆಯಿತು. ಈ ರೀತಿ ಹುಡುಕಿ ಕೊಡೋದಿದೆಯಲ್ಲ, ಇದು ನಮ್ಮ ನಿಜವಾದ ಕನ್ನಡ ಸಂಸ್ಕೃತಿ. ಇವತ್ತು ನೀವು ಅದೇ ಕೆಲಸವನ್ನು ಮಾಡಿದ್ದೀರಿ. ಮೇಡಮ್ ಹೇಳಿದಿಲ್ಲ, ಯಾರ ಇನ್ಫ್ಲೂಯೆನ್ಸ್ ಇಲ್ಲ, ಯಾವ ಕನ್ಸಿಡ್ರೇಷನ್ ಅಂತ ನಾವು ಹೇಳ್ತೀವಲ್ಲ, ಒಂದೊಂದು ಏನೇನೋ ಪರಿಗಣನೆ ಮಾಡಿಕೊಂಡು ಅದೆಲ್ಲ ಏನೂ ಇಲ್ಲ. ಶುದ್ಧ ಸಾಹಿತ್ಯಿಕ ಸೇವೆಯನ್ನು ಗಮನಿಸಿ ಕೊಟ್ಟದ್ದಿದೆಯಲ್ಲ, ಇದು ಬಹಳ ನಿಜವಾದ ಕನ್ನಡದ ಕೆಲಸ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ತೀರ್ಪುಗಾರರೆಲ್ಲರೂ ಕೂಡ ನಾನು ಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕೆಂತಂದರೆ ಈ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಎಲ್ಲರೂ ಬಹಳ ತಲೆ ಕೆಡಿಸುವಂಥದ್ದು. ನಾನು ಸಾಮಾನ್ಯವಾಗಿ ನೋಡ್ತೀನಿ, ಯಾವುದಾದ್ರೂ ಒಂದು ಸರ್ಕಾರದ ಪ್ರಶಸ್ತಿ ಪ್ರಕಟಗೊಂಡಾಗ ಭಾಳ ಚರ್ಚೆಗಳೆಲ್ಲ ನಡೀತಿರ್ತವೆ. 2009ರಲ್ಲಿ ನನಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಹಾಕಿದ್ರು ಸರ್. ಸರಿ, ನಾವು ಓದುವಾಗ ನಮ್ಮ ಇವರಿದ್ದರು, ನೀನು ಅದೆಲ್ಲ ರೆಕಾರ್ಡ್ ಮಾಡಬೇಡಪ್ಪ, ನಮ್ಮ ಇವರಿದ್ದರು ಮುಖ್ಯಮಂತ್ರಿ ರತ್ನಗಳು, ಅವ್ರ ಹೆಸರುಗಳು ಪ್ರಕಟ ಆಗ್ತಿದ್ದಾಗೆ ಪತ್ರಿಕೆ ಒಳಗೆ ಆ ಪ್ರಶಸ್ತಿಯ ಗೌರವನೇ ಹೆಚ್ಚಾಯಿತು. ಒಂದು ಪತ್ರಿಕೆಯಲ್ಲೂ ಒಂದು ನಕಾರಾತ್ಮಕವಾದಂಥ ಒಂದು ವಿಚಾರ ಬರಲಿಲ್ಲ. ಹಾಗೆಲ್ಲ ಸೋಷಿಯಲ್ ಮೀಡಿಯಾ ಇತ್ತೊಂದೆಲ್ಲ ಗದ್ದಲ ಇರಲಿಲ್ಲ. ಆಗ ಅಷ್ಟು ಚೆನ್ನಾಗಿ ಬಂತು. ಅಂದರೆ ಕೊಡುವುದರಲ್ಲೂ ಕೂಡ ಒಂದು 90% ಎಲ್ಲರಿಗೂ ಒಪ್ಪೋ ಹಾಗಿದೆ ಅಂತಂದರೆ ಅದೇ ನಿಜವಾದ ಪ್ರಶಸ್ತಿ. ಅಂದರೆ ದ್ವಾರಕೋಟೆ ಪಾತಣ್ಣವ್ರು, ನಾನು ಈಗ ಮೊದಲನೇ ಕಾರ್ಯಕ್ರಮ, ಅವ್ರು 3-4 ಕಾರ್ಯಕ್ರಮ ಕರೆದಿದ್ದಾರೆ. ನಾನು ಬಂದಿದ್ದೀನಿ. ಸರಿ, ಅದರಲ್ಲೆಲ್ಲರೂ ನಾನು ಭಾಗವಹಿಸಿ ನೋಡಿದ್ದೀನಿ. ನಿಜವಾಗಲೂ ಮೆರಿಟ್ ಇರುವಂಥವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ಯಾರು ಯಾವ್ಯಾವುದೋ ಊರು ಎಲ್ಲೆಲ್ಲಿಂದಲೂ ಬರ್ತಾರೆ ನೋಡಿ. ಅವ್ರು ಹೇಳಿದಾಗೆ, ಮೇಡಮ್ ಹೇಳಿದಾಗೆ, ನಾವು ಇವ್ರಿಗೆ TADA ಕೊಡೋಷ್ಟು ಸಮರ್ಥರು ಅಲ್ಲ. ಪಾಪ ಇರೋ ಹಣದಲ್ಲಿ ಪ್ರೀತಿಯಿಂದ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲವೂ ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದರ ಮೌಲ್ಯ ಭಾಳ ದೊಡ್ಡದಿದೆ. ಇದೇ ನಿಜವಾದಂಥ ಗುರುತಿಸುವಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಭಾಳ ಚೆನ್ನಾಗಿ ತಾವು ಉತ್ತೇಜಿಸ್ತಾ ಇದ್ದೀರಿ. ಅದರಲ್ಲೂ ಒಬ್ಬ ಯುವ ಮಿತ್ರ ಕಥೆಗಾರನ್ನು ನೋಡಿ ನನಗೆ ತುಂಬ ವಿನಯ್ ಭಾಳ ಸಂತೋಷ ಆಯಿತು. ನೀವು ಹೀಗೆ ವರ್ಷವೂ ಒಂದೊಂದು ಪ್ರಶಸ್ತಿ ತಗೊಳ್ತಾ ನಮ್ಮ ಎಸ್ ಜಿ ಸಿದ್ದರಾಮಯ್ಯನವರು ಇಂತಲೂ ಮೇಲೆ ಬೆಳಿಬೇಕು. ಆವೇ ಅವ್ರು ಸಂತೋಷ ಆಗೋದು. ಆಮೇಲೆ ಒಂದು ಮಾತೆ ನಾನು ಹೇಳಬೇಕು ಎಲ್ರಿಗೂ, ಏನು ಅಂತಂದರೆ, ನಾವು ಅನೇಕ ವೇಳೆ ಅಂದ್ಕೊಂಡ್ಬಿಡ್ತೀವಿ, ಯಾವುದೋ ಸರ್ಕಾರಿ ಪ್ರಶಸ್ತಿ ಬಂದುಬಿಟ್ರೆ ಏನೋ ದೊಡ್ಡ ಸಾಧನೆ ಆಯಿತು ಹಾಗೆ ಹೀಗೆ ಅಂತ. ಯಾರಿಗೂ ಆ ಭಾವನೆ ಬರೋದು ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಇದೆಯಲ್ಲ, ಯಾವುದು ಜ್ಞಾನಪೀಠ ಪ್ರಶಸ್ತಿ, ಅದು ಯಾವ ಸರ್ಕಾರಿ ಪ್ರಶಸ್ತಿ ಅಲ್ಲ. ಇವತ್ತಿಗೂ ಅದು ಒಂದು ಖಾಸಗಿ ಸಂಸ್ಥೆ ಕೊಡುವಂಥ ಪ್ರಶಸ್ತಿ. ಅದಕ್ಕೆ ನೋಡಿ ಎಷ್ಟು ಮೌಲ್ಯ ಇದೆ. ಯಾಕೆಂದರೆ ಅಲ್ಲೂ ಕೂಡ ಪಾತಣ್ಣನವರಂಥ ಮನಸ್ಥಿತಿಯ ಜನ ಅಲ್ಲಿದ್ದಾರೆ. ಅದರ ಘನತೆಯನ್ನು ಇವತ್ತಿಗೂ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅದು ವಿಶ್ವಮಾನ್ಯ ಆಗಿದೆ ಇವತ್ತು. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಖಾಸಗಿ ಸರ್ಕಾರಿ ಅನ್ನುವಂಥ ಏನು ನಮಗೆ ಅದು ನಮ್ಮ ತಲೆ ಕೆಡಿಸಬಾರ್ದು. ಯಾರು ಹೇಗೆ ಹುಡುಕಿ ನಮ್ಮನ್ನು ಗೌರವಿಸಿದರು ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಅನ್ನುವಂಥದ್ದು. ಸ್ನೇಹಿತರೆ, ನಾನು ನಮ್ಮ ಪ್ರೊಫೆಸರ್ ಸಿದ್ದರಾಮಯ್ಯನವರು, ನಮ್ಮ ಪೋತೆ ಅವರೆಲ್ಲ ಕೂತು ಮಾತನಾಡ್ತಾ ಇದ್ದರು. ಕೆಲವು ಸಾಮಾಜಿಕ ಕಳಕಳಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ನನಗೂ ಒಂದು ರೀತಿಯಲ್ಲಿ ಭಾಳ ಯೋಚನೆ ಆಗುವಂಥ ಸಂದರ್ಭಗಳು ಇವತ್ತು ಕಾಣ್ತಾ ಇದೆ. ಲೋಕಸಭೆಯಲ್ಲಿ 47% ಸದಸ್ಯರು ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದರೆ, ಇನ್ನು ನಾವು ಈ ದೇಶದ ಆಡಳಿತದಲ್ಲಿ ಏನನ್ನು ತಾನೇ ನಾವು ಅಂತಹ ಜನಪ್ರತಿನಿಧಿಗಳಿಂದ ಏನನ್ನು ನಾವು ನಿರೀಕ್ಷಿಸ್ಬೋದು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಿ. ಇವತ್ತೊಂದು ಕಾಕ್ರೋಚ್ದೊಂದು ಬಂದ್ಬಿಡ್ತು, ಸಡನ್ನಾಗಿ ಅಲೆ ಎದ್ದು ಬಂದ್ಬಿಡ್ತು ಅಲ್ಲ, ಆಶ್ಚರ್ಯ ಪಡಬೇಡಿ.
ಯಾಕೆಂದರೆ ಈಗ ಸಾಮಾಜಿಕ ಜಾಲತಾಣವನ್ನು ನಾವು ಯಾರು ಅಲ್ಲೇ ಗಳೆಯೋ ಹಾಗಿಲ್ಲ. ಯಾವತ್ತು ಎಲ್ಲಿ ಏನಾಗ್ತದೆ ಈ ಯುವ ಮನಸ್ಸುಗಳನ್ನು ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಆ ಮನಸ್ಸುಗಳನ್ನು ನಾವು ಕಟ್ಟದೇ ಹೋದರೆ ಇದು ಈ ಶೀಘ್ರ ಬದಲಾವಣೆಗಳು, ಈ ಒಂದು ರೀತಿಯ ತಲ್ಲಣಗಳು ಆಗುವಂಥದ್ದು ಮುಂದೆ ಸಮಾಜದಲ್ಲಿ ಇವೆಲ್ಲ ನನಗೆ ಮುಂಚೆನೇ ಅನ್ನಿಸ್ತಾ ಒಂದು ಸೂಚನೆಗಳು ಇವೆಲ್ಲವೂ ಕೂಡ ಅಂತ. ಹಾಗಾಗಿ ನಾವೆಲ್ಲೋ ಒಂದು ಕಡೆ ನಮ್ಮ ಯುವ ಮನಸ್ಸುಗಳನ್ನು ತಿದ್ದುವಂಥ ಕೆಲಸ ಮಾಡಬೇಕು. ಅದು ಎರಡು ಮಾಡೋದಕ್ಕೆ ಎರಡೇ, ಒಂದು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು, ಎರಡನೇದು ಸಾಹಿತಿಗಳು ಮಾಡಬೇಕು. ಸಾಹಿತಿಗಳೆಲ್ಲ ಮಹಾನ್ ಶಕ್ತಿ ಇದೆ, ಆ ಅಕ್ಷರದ ಶಕ್ತಿ ಇದೆಯಲ್ಲ ಅದು ಅಣುಬಾಂಬಿದ್ದು ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟೋ ಜನರು ಒಂದು ಪದ್ಯ ಒಂದು ದೊಡ್ಡ ಆಂದೋಲನಕ್ಕೆ ದಾರಿ ಮಾಡಿಕೊಟ್ಟಿದೆ. ಯಾರ್ದೋ ಒಂದು ಲೇಖನ ದೊಡ್ಡ ನಾಯಕರನ್ನು ಪ್ರೇರೇಪಿಸಿದೆ. ಒಂದು ಸಣ್ಣ ಪುಸ್ತಕ ಬದುಕನ್ನೇ ಬದಲಾಯಿಸಿತು. ಮಹಾತ್ಮ ಗಾಂಧಿಯವರು ಅನ್ ಟು ದಿಸ್ ಲಾಸ್ಟ್ ಅಂತ ಒಂದು ಪುಸ್ತಕ, ಅದನ್ನು ಓದಿದ್ದು ಅವ್ರಿಗೆ ಇಡೀ ಸಂಪೂರ್ಣ ಸರ್ವೋದಯದ ಕಲ್ಪನೆ ಅವರಲ್ಲಿ ಬಂದ್ಬಿಡುತ್ತೆ. ಇಡೀ ಬದುಕನ್ನೇ ಅವರು ರಸ್ಕಿನ್ ಬಾಂಡ್ ಅದು ಇಡೀ ಕಲ್ಪನೆನೇ ಬದಲಾಗೋಯ್ತಲ್ಲ. ಹಾಗೆ ಒಂದು ಪುಸ್ತಕ, ಒಂದು ಕವನ, ಒಂದು ಲೇಖನ ಮನುಷ್ಯನ ಮೇಲೆ ಆಮೂಲಾಗ್ರವಾದ ಬದಲಾವಣೆ ತರುವಷ್ಟು ಅದು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಅಂತಂದರೆ ಈ ನಮ್ಮ ಲೇಖಕರಿಗೆ ನಾನು ಹೇಳೋದೇನೆಂದರೆ, ನಿಮ್ಮ ಕೆಲಸ ಸಾಮಾನ್ಯವಾದಲ್ಲ. ದಯವಿಟ್ಟು ಯಾವತ್ತೂ ಇದನ್ನು ಗಮನ ಅನ್ಕೋಬೇಡಿ. ನೀವು ಬರೆಯುವ ಪ್ರತಿಯೊಂದು ಕೂಡ ನಿಮ್ಮ ಅಂತಃಕರಣದಿಂದ ಬರುವಂಥದ್ದಾದ್ದರಿಂದ ನಿಮ್ಮ ಅದು ಶುದ್ಧ ಅಂತಃಕರಣದಿಂದ ಬಂದಿರೋದು ದೇವರಿಂದ ಬಂದದ್ದು ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಅಂತಹ ಬರವಣಿಗೆಗಳು ನಿಜಕ್ಕೂ ಕೂಡ ಸಮಾಜವನ್ನು ತಿದ್ದುತ್ತೆ, ಸಮಾಜಕ್ಕೆ ಬೆಳಕನ್ನು ಕೊಡುತ್ತೆ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಸರಿಪಡಿಸಬೇಕಾದಿದೆ. ನಾವು ಅಂದರೆ ನೀವು ಹೇಳ್ಬೋದು ಎಲ್ಲ ಸರಿಗಿದೆಯಾ ಅಂತ, ಎಲ್ಲ ಸರಿಗಿಲ್ಲ ಇಲ್ಲ ಅಂತಲ್ಲ. ಸಮಯಕ್ಕೆ ಎಲೆಕ್ಷನ್ ಆಗ್ತದೆ, ಅಧಿಕಾರಿಗಳು ಚುನಾವಣೆ ಆಗ್ತಾರೆ, ಎಲ್ಲವೂ ಸರಿ. ಆದರೆ ಅದೆಲ್ಲವೂ ಸ್ಥೂಲವಾಗಿ ನಡೆಯುವಂಥದ್ದು, ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸರಿಯಾದ ಜನರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ, ಸರಿಯಾದ ಜನರಿಗೆ ನಾವು ಅಧಿಕಾರ ನೀಡ್ತಾ ಇದ್ದೇವೆ, ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾದಂಥದ್ದು. ಆಮೇಲೆ ನಮ್ಮ ಪಾತ್ರನವ್ರು ಹೇಳಿದ್ರು, ಬಹಳ ದುಃಖದಿಂದ ಹೇಳಿದ್ರು ಅವರು. ಇವತ್ತು ನೋಡಿ, ಯಾವ ಸಮಾಜ ಸಂಸ್ಕೃತಿ ಸಾಹಿತ್ಯ ಇದಕ್ಕೆ ಒತ್ತು ಕೊಡೋದಿಲ್ವೋ ಎಷ್ಟು ಕಷ್ಟ ಅಂತ ಹೇಳಿ ನೋಡಿ. ನಮ್ಮ ಲೇಖಕರ ಒಂದು ಎಷ್ಟು ಯಾವ ಮಟ್ಟಕ್ಕೆ ನಮ್ಮ ಹಣಕಾಸಿನ ಸ್ಥಿತಿ ಹೋಗಿದೆ ಅಂತಂದ್ರೆ, ನಮ್ಮ ಲೇಖಕರಿಗೆ ನಾವು ಪುಸ್ತಕ ಕೂಡ ಕೊಂಡ್ಕೊಳ್ಳೋಕ್ಕಾಗದೇ ಇರುವಂಥ ಸ್ಥಿತಿ. ತಮಿಳುನಾಡಲ್ಲಾಗಲ್ಲ, ಕೇರಳದಲ್ಲಾಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವರನ್ನ ಕಡೆಗಣಿಸಿದರೆ ಅವರು ಕೆಲವೇ ಸಮಯದಲ್ಲಿ ಕಿಚ್ಚಚ್ಚುವಂಥ ಶಕ್ತಿ ಅವರಲ್ಲಿ ಇದೆ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬರವಣಿಗೆ, ನಮ್ಮ ಲೇಖಕರು, ನಮ್ಮ ಸಾಹಿತಿಗಳು ಆ ಒಂದು ಶಕ್ತಿಯನ್ನು ಇವತ್ತು ಪ್ರದರ್ಶಿಸಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ದೊಡ್ಡ ರಾಧ ಅಂತ ನಮ್ಮಲ್ಲೆಲ್ಲ ಮಾಡ್ತಾ ಇದೆ. ಈ ತರ್ಜುಮೆ ಮಾಡುವಾಗಲೂ ಕೂಡ ಜನ ಎಲ್ಲರೂ ಕೂಡ ಅದರ ಬಲೆಗೆ ಬೀಳ್ತಾ ಇದ್ದಾರೆ. ಶುದ್ಧ ಸಾಹಿತ್ಯ ಅಲ್ಲಿ ಸಿಗ್ತಾ ಇಲ್ಲ, ಹೃದಯ ಸ್ಪರ್ಶಿ ಸಾಹಿತ್ಯ ಅಲ್ಲಿ ಬರ್ತಾ ಇಲ್ಲ. ಇವೆಲ್ಲಕ್ಕೂ ನಮ್ಮ ಯುವಕರಿಗೆ ಅದಕ್ಕೂ ಕೂಡ ನಾವು ಅವ್ರಿಗೆ ತಿದ್ದಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಆಮೇಲೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಹೋರಾಟದ ಕಿಚ್ಚಿತ್ತು ಕನ್ನಡಿಗರಲ್ಲಿ. ನಾನು ಸೇರಿ 82ರಲ್ಲಿ ನಾನು ಗೋಕಾಕ್ ಚಳುವಳಿ ಆದಾಗ ನಾನು ದಸ್ತಗಿರಿ ಆಗಿದ್ದೆ ಸರ್. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಒಂದಿನ ಇದ್ದೆ. ಅಂದರೆ ನಮಗೆಲ್ಲ ಅವನು